ಹಾಯ್ ನಮಸ್ತೆ, ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಲೈಕ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಸ್ವಾವಲಂಬಿ ಸಾರಥಿ ಅನ್ನೋ ಒಂದು ಸ್ಕೀಮು, ಇದು ಗವರ್ನಮೆಂಟ್ ಅವರು ಬಿಟ್ಟಿರೋದು. ಸೊ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಿದು ಅಂತಂದ್ರೆ, ವಾಹನ ಖರೀದಿಸಲು 4 ಲಕ್ಷದಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ ಗವರ್ನಮೆಂಟ್ ಇಂದ. ಸೊ ಯಾರಿಗೆಲ್ಲ ಯೂಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ತಮ್ಮ ಸ್ವಂತ ಕಾರ್ ತಗೋಬೇಕು, ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇರೋರು, ಎಷ್ಟೋ ದಿನದಿಂದ ಕನಸು ತಗೊಳಕ್ ಆಗದೆ ಇರೋವಂಥದ್ದು ಕಾರ್ನ, ಸೊ ನೀವು ಈ ಸ್ಕೀಮ್ ಮುಖಾಂತರ ತಗೋಬಹುದು ಈಸಿಯಾಗಿ. ನಿಮಗೆ 75% ಅಷ್ಟು ನಿಮಗೆ ಅಮೌಂಟ್ನ ಅವ್ರು ಕೊಡ್ತಾರೆ. ಇನ್ನು 25% ಅಷ್ಟು ನೀವು ಹಾಕಿ ತಗೋಬೇಕಾಗತ್ತೆ. ಸೊ ಇದು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಸ್ಕೀಮ್ನ ನಾನು ಯೂಸ್ ಮಾಡಿಕೊಂಡು, ಈ ಸ್ಕೀಮಿಂದ ನಾವು ಕಾರ್ ತಗೊಂಡು ಅನುಕೂಲ ಮಾಡ್ಕೊಂಡಿರೋದ್ರಿಂದ ಇದು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಸೊ ನಾನು ಫಸ್ಟ್ ನಿಮ್ಗೆ ಗೊತ್ತಿದ್ದಂಗೆ ಗವರ್ನಮೆಂಟ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಸೊ ಅವಾಗ ಈ ಸ್ಕೀಮ್ನ ಬಿಟ್ಟಿದ್ರು. ಸೊ ನನ್ನ ಸಿಸ್ಟರ್ ಹಸ್ಬೆಂಡ್ ಅವ್ರಿಗೆ ನಾನು ಅಪ್ಲೈ ಮಾಡಿಸಿದ್ದೆ. ಸೊ ಅವರು ಇದನ್ನ ಸ್ಕೀಮ್ನ ಸ್ಕೀಮ್ಗೆ ಅಪ್ಲೈ ಮಾಡಿ ಕಾರ್ನ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇದು ಫೇಕ್ ಅಲ್ಲ, ಹಾಗೆ ನಿಮ್ಗೆ ಸಿಗಲ್ಲ ಅಂತ ಇಲ್ಲ. ನೀವು ಕಂಟಿನ್ಯೂಸ್ ಆಗಿ ಅದನ್ನ ಅಪ್ಲೈ ಮಾಡಿ ಅದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಕೊಟ್ರೆ ಖಂಡಿತವಾಗಿ ನೀವು ಇದನ್ನ ಯೂಸ್ ಅಂದ್ರೆ ನಿಮಗೆ ಸಬ್ಸಿಡಿ ಸಿಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ನೀವು ಸ್ವಂತ ವಾಹನ ಖರೀದಿ ಮಾಡಬೇಕಾ? ಕರ್ನಾಟಕ ಸರ್ಕಾರ ನೀಡುವ 4 ಲಕ್ಷ ರು ಸಬ್ಸಿಡಿ ಪಡೆಯಬೇಕೇ? ಸ್ವಾವಲಂಬಿ ಸಾರಥಿ ಕರ್ನಾಟಕ ಯೋಜನೆಯ ಮಾಹಿತಿಯನ್ನು ಈ ಲೇಖನದಲ್ಲಿ ನೀಡಲಾಗಿದೆ. ಈ ಯೋಜನೆಯ ಬಗ್ಗೆ ಮಾಹಿತಿ ಪಡೆದ ಚಾಲಕ ವೃತ್ತಿಯಿಂದ ಉದ್ಯಮ ಆರಂಭಿಸಿ. ಆಟೋ ಓಡಿಸ್ತಾ ಇರೋರು, ಕ್ಯಾಬ್ ಓಡಿಸ್ತಾ ಇರೋರು, ಸ್ವಂತ ಕಾರ್ ತಗೋಬೇಕು ಅಂತ ಅನ್ಕೊಂಡಿರೋರು, ನಿಮ್ಮದೇ ಆದ, ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ದೇಶದಾದ್ಯಂತ ಈಗಾಗಲೇ ಚರ್ಚೆ ನಡೆಯುತ್ತಿದೆ. ರಾಜ್ಯ ಸರ್ಕಾರದ ವಿವಿಧ ನಿಗಮಗಳ ಮೂಲಕ ವಿವಿಧ ಸಮುದಾಯಗಳ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಲಾಗಿರುತ್ತದೆ. ಅದರಂತೆ ಸ್ವಾವಲಂಬಿ ಸಾರಥಿ ಯೋಜನೆಯು ಕೂಡ ಒಂದು. ಓಕೆನಾ? ಸೊ ಇದು ಬಂದ್ಬಿಟ್ಟು ನಿಮಗೆ ಸಹಾಯಧನದ ಮೊತ್ತ ವಾಹನ ಮೌಲ್ಯ 75% ಅಥವಾ ಗರಿಷ್ಠ ರು 4 ಲಕ್ಷದವರೆಗೆ. ನೋಡಿ, ನಾನು ಆವಾಗಲೇ ಹೇಳಿದೆ ನಿಮಗೆ 75% ಅಷ್ಟು ನಿಮಗೆ ಕೊಡ್ತಾರೆ. ಇನ್ ರಿಮೈನಿಂಗ್ 25% ಅಷ್ಟು ನೀವು ಕಟ್ಕೋಬೇಕು ಅಂತ. ಹಾಗೆ ಅರ್ಜಿದಾರರ ವಯಸ್ಸು ಬಂದು ಇದಕ್ಕೆ 18ರಿಂದ 56 ವರ್ಷ ಇರಬೇಕು. ಮತ್ತೆ ಸ್ವಾವಲಂಬಿ ಸಾರಥಿ ಸರಕು ವಾಹನ, ಅಂದ್ರೆ ಸರಕು ಗೂಡ್ಸ್ ಕ್ಯಾರಿ ಮಾಡ್ತಾರಲ್ಲ, ಅದು ಆ ಥರ ವಾಹನಗಳನ್ನು ತಗೋಬಹುದು. ಮತ್ತೆ ಇದು ಯೆಲ್ಲೋ ಬೋರ್ಡ್ ಕಾರ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಯೆಲ್ಲೋ ಬೋರ್ಡ್ ಯಾರ್ಯಾರು ಬೇಕಾಗಿದೆ ಅವರೆಲ್ಲ ಅಪ್ಲೈ ಮಾಡ್ಬೋದು. ಅಂದರೆ ಲೈಸೆನ್ಸ್ ಇರಬೇಕು ಅವ್ರ ಹತ್ರ. ಯೆಲ್ಲೋ ಬೋರ್ಡ್ಗೆ ಒಂದು ಬ್ಯಾಡ್ಜ್ ಕೊಡ್ತಾರೆ, ಆ ಬ್ಯಾಡ್ಜ್ ಇರಬೇಕು ನಿಮ್ಮ ಹತ್ರ. ಹಾಗೆ ಸಹಾಯಧನ ಗರಿಷ್ಠ ರು 4 ಲಕ್ಷ. ನೋಡಿ, ಇದಕ್ಕೆಲ್ಲ ನಿಮಗೆ 4 ಕಾರ್ಗೆ ಮತ್ತು ಗೂಡ್ಸ್ ಗಾಡಿಗೆ ಹಾಗೆ ಆಟೋಗೆ ಇಷ್ಟಕ್ಕೂ ನಿಮಗೆ 4 ಲಕ್ಷ ರೂಪಾಯಿ ಅಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ. ಓಕೆನಾ? ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕು, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು, ಹಾಗೆ ಬ್ಯಾಂಕ್ ಪಾಸ್ಬುಕ್ ಹಾಕಬೇಕು, ಅಂದರೆ ಜೆರಾಕ್ಸ್ ಫಸ್ಟ್ ಕಾಪಿ ಬರುತ್ತಲ್ಲ ಅದೊಂದು, ಹಾಗೆ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕು. ವಾಹನದ ಅಂದಾಜು ದರಪಟ್ಟಿ, ಅಂದರೆ ವಾಹನದ ಅಂದಾಜು ದರಪಟ್ಟಿ ಏನು ಅಂತ ಅಂದರೆ, ನೀವು ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕಾರ್ ತೊಗೊತೀರಾ ಅಂತ ಅನ್ಕೊಳ್ಳಿ, ಅದು ಎಷ್ಟಾಗತ್ತೆ, ನಾವು ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆಲ್ಲ ಏನೇನು ಬೇಕು, ಓವರ್ ಆಲ್ ಕಾಸ್ಟ್ ಎಷ್ಟಾಗತ್ತೆ ಅದಕ್ಕೆ, ಮತ್ತು ಅದರಲ್ಲಿ ನಾವು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು, EMI ನಮ್ಗೆ ಎಷ್ಟು ಬೀಳತ್ತೆ, ಹಾಗೆ ಅದು ಒಳಗಡೆ ನೀವು ಏನೇನು ಹಾಕಿಸ್ತೀರಾ ಇರುತ್ತಲ್ವ, ಕೆಲವೊಂದು ಏನೋ ಹಾಕ್ಸೋದು, ಕಾರ್ ಸೀಟುಗೆ ಒಂದು ಅದಕ್ಕೆ ಕವರ್ ಮಾಡೋ ಅಂಥದ್ದಾಗಿರ್ಬೋದು, ಕೆಲವೊಂದು ಕ್ವಾಲಿಟಿ ಗ್ಲಾಸ್ ಆಗಿರ್ಬೋದು, ಮತ್ತು ಕಾರ್ ಹೊಸ್ದಾಗಿ ತಗೊಳ್ಳೋದೇ ಅಲ್ಲದೆ ಎಷ್ಟೊಂದು ಅದಕ್ಕೆ ಖರ್ಚಿರುತ್ತೆ. ಸೊ ಎಲ್ಲ ಅಸೆಸರೀಸು ಅದು ಇದು ಏನೇನೋ ಇರುತ್ತೆ, ಎಲ್ಲ ಅದರಲ್ಲೇ ನೀವು ಒಂದು ದರಪಟ್ಟಿ, ಅಂದರೆ ಒಂದು ಅಂದಾಜು ಪಟ್ಟಿ, ಅದಕ್ಕೆ ಕೊಟೇಶನ್ ಅಂತಾರೆ. ನೀವು ಕೊಟೇಶನ್ ತೊಗೊಂಡು ಬಂದರೆ ಕೊಟೇಶನ್ನ ರೆಡಿ ಮಾಡಿ ನಿಮ್ಮ ಸೈಬರ್ ಸೆಂಟರ್ ಎಲ್ಲ ಮಾಡ್ಕೊಡ್ತಾರೆ ಆ ಕೊಟೇಶನ್ನು. ಅದೇನು ಟೆನ್ಷನ್ ಮಾಡ್ಕೋಬೇಡಿ. ಕಾರ್ದು ಒಂದು ಕೊಟೇಶನ್ ಕೊಡಿ ಅಂತಂದರೆ, ಇಲ್ಲಾಂದರೆ ನೀವು ಶೋರೂಮ್ಗೆ ಹೋದ್ರೂ, ನೀವು ಯಾವುದೊಂದು 2-3 ಶೋರೂಮ್ಗೆ ಹೋದರೆ 2-3 ಶೋರೂಮಲ್ಲಿ ನೀವು ಯಾವ್ದಾದ್ರು ಒಂದು ಕಾರು ಮಾಡೆಲ್ ನೋಡಿಬಿಟ್ಟು ಅದು ಕೊಟೇಶನ್ ಕೇಳಿದ್ರೆ ಅವ್ರು ಕೊಟೇಶನ್ ಕೊಡ್ತಾರೆ. ಸೊ ಅದನ್ನು ಇದ್ರ ಜೊತೆಗೆ ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡಿ ಹಾಕ್ಬೋದು. ಅರ್ಜಿದಾರರು ಮತ್ತು ಕುಟುಂಬ ಸದಸ್ಯರ ವಾಹನ ಖರೀದಿಗೆ ರಾಜ್ಯ ಸರ್ಕಾರ ಯಾವುದೇ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದಿಲ್ಲದಿರುವ ಬಗ್ಗೆ ಜಿಲ್ಲಾ ವ್ಯವಸ್ಥಾಪಕರಿಂದ ದೃಢೀಕರಣ ಪತ್ರ, ಅಂದರೆ ನೀವು ಇದಕ್ಕಿಂತ ಮುಂಚೆ ಈ ಸ್ಕೀಮ್ನ ತಗೊಂಡಿಲ್ಲ ಅನ್ನೋದು ಒಂದು ದೃಢೀಕರಣ ಪತ್ರನ ನೀವು ಕಳಿಸ್ಬೇಕು. ಓಕೆನಾ? ಈ ಯೋಜನೆಯಡಿ ಪಡೆದ ವಾಹನವನ್ನು ಯಾರಿಗೂ ಪರಭಾರೆ ಮಾಡದಿರುವ ಬಗ್ಗೆ ದೃಢೀಕರಣ ಪತ್ರ, ಅಂದರೆ ನೀವು ತಗೊಂಡಾದ್ಮೇಲೆ ಕೆಲವರು ಮಾರ್ಬಿಡ್ತಾರೆ. ಯಾಕಂದರೆ 75% ಅಷ್ಟು ಗೌರ್ಮೆಂಟ್ ಪೇ ಮಾಡ್ತಾ ಇದೆ ಅಂದರೆ ಕೆಲವರು ತಗೊಂಡು ಪರ್ಚೇಸ್ ಮಾಡಿ ಇಮಿಡಿಯೇಟಾಗಿ ಸೇಲ್ ಮಾಡಿಬಿಟ್ಟು
ಮತ್ತೆ ಬಂದಿದ್ದ ಹಣ ರಿಮೈನಿಂಗ್ 25% ಕಟ್ಬಿಟ್ಟು ಅವರು ದುಡ್ಡನ್ನ ಇಟ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಈ ಥರದ್ದೆಲ್ಲ ಮಾಡೋ ಹಂಗಿಲ್ಲ ಅಂತ ಅದಕ್ಕೊಂದು ದೃಢೀಕರಣ ಪತ್ರ ಕೊಡಬೇಕು ನೀವು. ಓಕೆನಾ? ಮತ್ತು ಷರತ್ತುಗಳಿದೆ ಇದರಲ್ಲಿ ಕೆಲವೊಂದು. ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು. ಓಕೆನಾ? ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. SC/ST ಅವರು ಅಪ್ಲೈ ಮಾಡ್ಬೋದು. ಹಾಗೆ ಇದು ಮೇಯ್ನು ನೀವು ಕರ್ನಾಟಕದೊಳಗೆ ಇರಬೇಕು. ಔಟ್ ಆಫ್ ಅವ್ರು ಯಾರೂ ಹಾಕಂಗಿಲ್ಲ. ಅರ್ಜಿದಾರರು ಕುಟುಂಬ ವಾರ್ಷಿಕ ವರಮಾನ 1,50,000 ನೋಡಿ, ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಹೇಳಿದ್ನಲ್ಲ, ಅದು ಬಂದು 1,50,000 ರೂಪಾಯಿ ಒಳಗಡೆ ಇರಬೇಕು. ಗ್ರಾಮೀಣ ಆದರೆ ಅಂದರೆ ಬ್ಯಾಂಗ್ಳೂರ್ ಆದರೆ 2 ಲಕ್ಷ. ನೀವು ಬೇರೆ ಕಡೆ ಎಲ್ಲಾದರೂ ಇದ್ದರೆ, ಹಳ್ಳಿಗಳು ಸ್ವಲ್ಪ ಅಂಥ ವಾತಾವರಣದಲ್ಲಿ ಇದ್ದರೆ ನೀವು ಬರೀ 1.5 ಲಕ್ಷದಷ್ಟು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅರ್ಜಿದಾರರ ಘಟಕವನ್ನು ಸ್ಥಾಪಿಸಲು ಅವಶ್ಯಕವಿರುವ ಸ್ಥಳಾವಕಾಶವನ್ನು ಹೊಂದಿರಬೇಕು. ಹಾಗೆ ವಾಹನ ಉದ್ದೇಶವಾದಲ್ಲಿ ವಾಹನ ಚಾಲನೆ ಪರವಾಗಿ ಹೊಂದಿರತಕ್ಕದ್ದು. ಓಕೆನಾ? ಸೊ ಯೋಜನೆಗೆ ಯಾರ್ಯಾರ ಅವಶ್ಯಕತೆ ಇದ್ದೀರಾ, ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲೊಂದಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಇಲ್ಲ ಅಂತ ಅಂದರೆ ನೀವು ಅದರದ್ದೇ ಆಫೀಸ್ಗಳಿದೆ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಇದ್ರ ಡೀಟೇಲ್ಸ್ ನಿಮಗೆ ಬೇಕು ಅಂತ ಅಂದರೆ ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಈ ತಿಂಗಳು 10ನೇ ತಾರೀಕುವರೆಗೂ ನಿಮಗೆ ಹಾಕ್ಬೋದು. ಈ ತಿಂಗಳ 10ನೇ ತಾರೀಕಲ್ಲ, ಈ ಮಂತ್ 30ನೇ ತಾರೀಕೊಳಗಾದರೂ ಹಾಕ್ಬೋದು. ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಯಾವಾಗ ಅಂತಂದರೆ ಸೆಪ್ಟೆಂಬರ್ 9ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡ್ತಾರಂತೆ. ಆ್ಯಕ್ಚುಲಿ 31 ಆಗಸ್ಟ್ವರೆಗೆ ಅಷ್ಟೇ ಇದ್ದಿದ್ದು ನೀವು ಅಪ್ಲೈ ಮಾಡೋದಕ್ಕೆ, ಬಟ್ ಇವಾಗ ಸೆಪ್ಟೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡ್ತಾರಂತೆ. ಓಕೆನಾ? ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಪ್ಲೈ ಮಾಡಿ. ಹಾಗೆ ನಾನು ಬೇಕಾದರೆ ನಿಮಗೆ ಅದರದ್ದು ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅರ್ಜಿ ಹಾಕ್ಬೋದು. ಇಲ್ಲ ಅಂತಂದರೆ ನಿಮ್ಮದು ಸೈಬರ್ ಸೆಂಟರ್ ಯಾವ್ದಾದ್ರು ನಿಯರ್ ಇದ್ದರೆ ಅಲ್ಲೋಗಿ ಅಪ್ಲೈ ಮಾಡಿ. ಇಲ್ಲ ನಿಮ್ಗೆ ಹಂಗೂ ಆಗಲಿಲ್ಲ ಅಂತಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಒಂದು ಆಫೀಸ್ ಬರುತ್ತೆ, BBMP ಆಫೀಸ್. ಓಕೆನಾ? ಸೊ ಅಲ್ಲಿ ಹೋಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.